ಎಲ್ಲರಿಗೂ ನಮಸ್ಕಾರ. ಟಾಕ್ಸಿಕ್ ಚಿತ್ರದ ಟೀಸರ್ ಬಗ್ಗೆ ಮಾತಾಡೋಣ ಬನ್ನಿ. ಇದು ಸುಮ್ಮನೆ ಒಂದು ಟೀಸರ್ ಅನ್ಕೋಬೇಡಿ, ಇದೊಂದು ಬಿರುಗಾಳಿ ಅಂತಾನೆ ಹೇಳ್ಬೋದು. ಸರಿ, ಶುರು ಮಾಡೋಣವಾ? ಟೀಸರ್ ಶುರು ಆಗೋದೇ ಈ ಒಂದು ಪವರ್ಫುಲ್ ಡಯಲಾಗ್ನಿಂದ. ಹಿಂದೆ ನೋಡಿದ್ನೆಲ್ಲ ಮರ್ತ್ಬಿಡಿ, ಈ ಒಂದೇ ಒಂದು ಸಾಲು ಸಾಕು ಟಾಕ್ಸಿಕ್ ಏನೋ ಒಂದು ದೊಡ್ಡ ಬದಲಾವಣೆ ತರಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಜಸ್ಟ್ ಒಂದು ಸಿನಿಮಾ ಅಲ್ಲ, ಇದೊಂದು ಹೊಸ ಯುಗದ ಆರಂಭ ಅನ್ನೋ ಹಾಗೆ ಇದೆ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಪಾಯಿಂಟ್ಗೆ ಬರೋಣ. ಅದೇನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾ ಯಶ್ ಅವರ ಹಿಂದಿನ ಬ್ಲಾಕ್ ಬಸ್ಟರ್ KGFಗಿಂತ 100 ಪಟ್ಟು ದೊಡ್ಡದಾಗಿರೋಕೆ ಹೊರಟಿದೆ ಅಂತ ಹೇಳಲಾಗ್ತಿದೆ. ಅದು ಹೇಗೆ ಅಂತ ನೋಡೋಣ. ಈ ಹೋಲಿಕೆ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? KGFನಲ್ಲಿ ರಾಕಿ ಭಾಯ್ಗೆ ಬೇಕಾಗಿದ್ದು ಇಡೀ ಪ್ರಪಂಚದ ಬಂಗಾರ. ಆದ್ರೆ ಟಾಕ್ಸಿಕ್ ಟೀಸರ್ ಪ್ರಕಾರ ಈ ರಾಯನಿಗೆ ಬೇಕಾಗಿರೋದು ಇಡೀ ಪ್ರಪಂಚವೇ. ಅಂದ್ರೆ ಆಸೆ ಆಕಾಂಕ್ಷೆಗಳ ಲೆವೆಲೇ ಬೇರೆ. ನಿಜ ಹೇಳ್ಬೇಕಂದ್ರೆ ಈ ಟೀಸರ್ನ ಸ್ಪೀಡ್ ನೋಡಿ ತಲೆ ತಿರುಗಿ ಹೋಯ್ತು. ಯೋಚ್ನೆ ಮಾಡಿ, ಕೇವಲ 115 ಸೆಕೆಂಡ್ಗಳಲ್ಲಿ 115 ಬೇರೆ ಬೇರೆ ದೃಶ್ಯಗಳನ್ನ ತೋರಿಸಿದ್ದಾರೆ. ಇದನ್ನ ಎಡಿಟ್ ಮಾಡಿದವರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದು ಸಿನಿಮಾ ಎಷ್ಟು ಫಾಸ್ಟ್ ಪೇಸ್ಡ್ ಮತ್ತೆ ಕಾಂಪ್ಲೆಕ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಓಕೆ, ಈಗ ಬರೋಣ ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿ ಬಗ್ಗೆ. ಟಾಕ್ಸಿಕ್ ಟೀಸರ್ ನೋಡಿದ ಮೇಲೆ ಎಲ್ರೂ ಮಾತಾಡ್ತಿರೋದು ಒಂದೇ ವಿಷಯ, ಇದು ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ. ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ನೋಡಿ, ಇದರಲ್ಲಿ ಕೆಲಸ ಮಾಡಿರೋರು ಯಾರು ಅಂತ. ಜಾನ್ ವಿಕ್, ಅವತಾರ್ ತರದ ಸಿನಿಮಾಗಳಿಗೆ ಆಕ್ಷನ್ ಡೈರೆಕ್ಟ್ ಮಾಡಿರೋ JJ ಪೆರಿ ಅವರು ಇದ್ದಾರೆ. ಆಸ್ಕರ್ ವಿನ್ನಿಂಗ್ ಕಂಪನಿ VFX ಮಾಡ್ತಿದೆ. ಪೋಸ್ಟರಿಂದ ಹಿಡಿದು ಟೀಸರ್ವರೆಗೂ ಪ್ರತಿಯೊಂದರಲ್ಲೂ ಇಂಟರ್ನ್ಯಾಷನಲ್ ಕ್ವಾಲಿಟಿ ಎದ್ದು ಕಾಣ್ತಿದೆ. ಇದೊಂಥರ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ಆದರೆ ಗ್ಲೋಬಲ್ ಸ್ಟೇಜ್ಗೆ ರೆಡಿಯಾಗಿದೆ. ಸರಿ, ಈಗ ಬರೋಣ ಟೀಸರ್ನ ಅತಿದೊಡ್ಡ ರಹಸ್ಯಕ್ಕೆ. ಅದೇನಂದ್ರೆ ಯಶ್ ಅವರ ಲುಕ್. ಇದು ಅಭಿಮಾನಿಗಳ ತಲೆಯಲ್ಲಿ ಹುಳ ಬಿಟ್ಟಿರೋ ದೊಡ್ಡ ಪ್ರಶ್ನೆ. ಹೌದು, ಇದನ್ನ ನೋಡಿದ್ರೆ ನಿಜಕ್ಕೂ ಹಾಗೆ ಅನ್ಸತ್ತೆ, ಇದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೇಕು ಅಂತ. ಯಾಕಂದ್ರೆ ಯಶ್ ಅವರ ಟ್ರಾನ್ಸ್ಫಾರ್ಮೇಷನ್ ಆ ರೇಂಜ್ಗಿದೆ. KGFನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರೇನಾ ಇವ್ರು ಅಂತ ಒಂದು ಕ್ಷಣ ಅನುಮಾನ ಬರುತ್ತೆ. ನಂಬೋಕೆ ಆಗ್ತಿಲ್ಲ. ಸೊ ಎಲ್ಲರ ತಲೆಯಲ್ಲೂ ಈಗ ಇದೇ ಪ್ರಶ್ನೆ ಓಡ್ತಿದೆ, ಟೀಸರ್ನಲ್ಲಿ ಕಾಣಿಸೋ ರಾಯ ಮತ್ತು ರೂಮಿ ಇವ್ರಿಬ್ಬರು ಒಬ್ರೇನಾ ಅಥವಾ ಬೇರೆ ಬೇರೆ ಪಾತ್ರಗಳ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕ್ ಹೋದ್ರೆ ಟೀಸರ್ನಲ್ಲೇ ಕೆಲವು ಸುಳಿವುಗಳಿವೆ. ನೋಡಿ, ಒಂದ್ ಕಡೆ ಉದ್ದ ಕೂದ್ಲು, ಇನ್ನೊಂದ್ ಕಡೆ ಚಿಕ್ಕ ಕೂದ್ಲು, ಟ್ಯಾಟೂಗಳು ಬೇರೆ ಬೇರೆ ಜಾಗದಲ್ಲಿ ಕಾಣಿಸ್ತಿವೆ. ಲೊಕೇಶನ್ಗಳು ಕೂಡ ಅಷ್ಟೇ, ಗೋವಾ, ಚೀನಾ ಅಂತ ಬೇರೆ ಬೇರೆ ಕಡೆ ಓಡಾಡ್ತಿದ್ದಾರೆ. ಒಟ್ಟಿನಲ್ಲಿ ಸುಮಾರು 5ರಿಂದ 6 ಬೇರೆ ಬೇರೆ ಲುಕ್ಗಳಲ್ಲಿ ಯಶ್ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಾಗ್ತಿದೆ. ಇದು ರಹಸ್ಯವನ್ನ ಇನ್ನೂ ಜಾಸ್ತಿ ಮಾಡ್ತಿದೆ. ಸರಿ, ಈ ಎಲ್ಲ ಐಡಿಯಾಗಳ ಹಿಂದೆ ಇರೋದು ಯಾರು? ಅದುವೇ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಒಂದು ಬೋಲ್ಡ್ ವಿಷನ್ ಬಗ್ಗೆ ಈಗ ಮಾತಾಡೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಯಾಕಂದ್ರೆ ಒಬ್ಬ ಮಹಿಳಾ ನಿರ್ದೇಶಕಿ ಅಷ್ಟೊಂದು ಬೋಲ್ಡ್ ಆಗಿ, ಯಾವುದೇ ಫಿಲ್ಟರ್ ಇಲ್ಲದೆ ಅಡಲ್ಟ್ ಕಂಟೆಂಟ್ ಇರುವಂಥ ಸೀನ್ಗಳನ್ನ ಮಾಡ್ತಿದ್ದಾರೆ. ಇದು ಇಂಡಿಯನ್ ಸಿನಿಮಾದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಆದರೆ ಈ ತರದ ಬೋಲ್ಡ್ ಅಪ್ರೋಚಿಂದ ಕೆಲವೊಂದು ರಿಸ್ಕ್ಗಳು ಇವೆ. ಕೆಲವು ದೃಶ್ಯಗಳು ಎಲ್ರಿಗೂ ಇಷ್ಟ ಆಗದೇ ಇರ್ಬೋದು, ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೆನ್ಸಾರ್ ಬೋರ್ಡ್ ಕಡೆಯಿಂದ ಕೂಡ ಸಮಸ್ಯೆಗಳು ಬರ್ಬೋದು. ಇನ್ನು ನಾಯಕಿಯರ ಪಾತ್ರಗಳ ವಿಚಾರಕ್ಕೆ ಬಂದ್ರೆ, ಅವರನ್ನ ಬರೀ ಶೋಪೀಸ್ ತರ ತೋರಿಸದೆ ನೋವಿನೊಂದಿಗೆ ಸೌಂದರ್ಯ ಅಂತ ತೋರಿಸಿದಾರಂತೆ. ಇದು ಕೂಡ ಕೆಲವು ವಿವಾದಗಳಿಗೆ ಕಾರಣವಾಗ್ಬೋದು. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಟಾಕ್ಸಿಕ್ ಸಿನಿಮಾ ಇಂಡಿಯನ್ ಸಿನಿಮಾದಲ್ಲಿ ಒಂದು ಹೊಸ ಜನ್ಮಕ್ಕೆ ಕಾರಣವಾಗುತ್ತಾ? ಇದರ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಒಂದು ಸಣ್ಣ ನೋಟ ಹರಿಸೋಣ. ನೋಡಿ, ಒಂದು ಕಡೆ ಯಶ್, ಇನ್ನೊಂದು ಕಡೆ ಹಾಲಿವುಡ್ ಆಕ್ಷನ್ ಡೈರೆಕ್ಟರ್ JJ ಪೆರಿ. ಈ ಕಾಂಬಿನೇಷನ್ ಇದೆಯಲ್ಲ, ಇದು ಇಂಡಿಯಾದಲ್ಲಿ ಆಕ್ಷನ್ ಜಾನರ್ಗೆ ಒಂದು ಸೆಕೆಂಡ್ ಬರ್ತ್ ಅಥವಾ ಎರಡನೇ ಜನ್ಮ ಕೊಡೋಕೆ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಇದು ಬರೀ ಒಂದು ಬ್ಲಾಕ್ ಬಸ್ಟರ್ ಆಗಲ್ಲ, ಬದಲಾಗಿ ಆಕ್ಷನ್ ಸಿನಿಮಾಗಳನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಹುದು. ಥಿಯೇಟರ್ಗಳೆಲ್ಲ ಸ್ಟೇಡಿಯಂ ಆಗೋದು ಗ್ಯಾರಂಟಿ. ಕೊನೆಯದಾಗಿ ಈ ಒಂದು ಡೈಲಾಗ್ ಕೇಳಿ, ನಾನು ಯಾವಾಗಲೂ ಯುದ್ಧವನ್ನು ತಪ್ಪಿಸಲು ಪ್ರಯತ್ನಿಸುತ್ತೇನೆ, ಆದರೆ ಯುದ್ಧವಾದರೆ ನಾನೇ ಗೆಲ್ಲೋದು. ವಾವ್! ಈ ಒಂದೇ ಸಾಲು ಸಿನಿಮಾದ ಟೋನ್ ಮತ್ತು ಹೀರೋನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲವನ್ನೂ ಹೇಳ್ಬಿಡುತ್ತೆ. ಖಂಡಿತವಾಗಿಯೂ ಟಾಕ್ಸಿಕ್ ಕೇವಲ ಒಂದು ಸಿನಿಮಾ ಆಗಿರಲ್ಲ, ಅದೊಂದು ದೊಡ್ಡ ಅನುಭವ ಆಗಲಿದೆ.